ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮತ್ತೆ ಸೇರ್ಪಡೆಯಾಗಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆಗೆ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವಾಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಪಕ್ಕ ಆಯಿತು, ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದರೂ ನಾವು ಅವರನ್ನ ಹಿರಿಯ ನಾಯಕರು ಅಂತೇಳಿ ಗೌರವಯುತವಾಗಿ ನಾವು ಅವ್ರನ್ನ ನಡೆಸ್ಕೊಂಡ್ವಿ. ಅವರು ಸೋತ್ರೂ ಕೂಡ ಅವರಿಗೆ ಕೊಡುವಂಥ ಬೆಲೆ ಕೊಟ್ವಿ. ನಾವು ಅವರಿಗೆ ಉತ್ತಮ ಸ್ಥಾನಮಾನವನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತೇಳಿ ಸಿಎಂ ಹೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ನನ್ನ ಬಳಿ ನಾನು ಬಿಜೆಪಿಗೆ ಹೋಗ್ತೀನಿ ಅನ್ನೋ ಒಂದೇ ಒಂದು ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆ ಆಗಿರೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜಗದೀಶ್ ಶೆಟ್ಟರ್ 35,000 ವೋಟಿಂದ ಸೋತ್ರೂ ಕೂಡ ನಾವು ಹಿರಿಯ ನಾಯಕರು ಅಂಥೇಳಿ ಅವರನ್ನು ಗೌರವಯುತವಾಗಿ ನೋಡಿಕೊಂಡ್ವಿ. ಆದರೆ ನನ್ನ ಬಳಿ ಒಂದೇ ಒಂದು ಮಾತಾಡಿರಲಿಲ್ಲ ಅವರು. ನಾನು ಹೀಗೆ ಬಿಜೆಪಿಗೆ ಹೋಗುವಂಥ ತಯಾರಿಯಲ್ಲಿ ಇದ್ದೀನಿ ಅನ್ನೋದ್ರ ಬಗ್ಗೆ ನನ್ನ ಬಳಿಯಲ್ಲಿ ಚರ್ಚೆ ಮಾಡಿರಲಿಲ್ಲ. ಇದು ಸರಿಯಲ್ಲ ಅಂತೇಳಿ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಮಾತನಾಡ್ತಾ ಹೇಳ್ತಾರೆ, ಸಿದ್ದರಾಮಯ್ಯನವರು ನನ್ನ ಬಳಿ ಒಂದು ಮಾತಾಡದೆ ಹೀಗೆ ದಿಢೀರ್ ಅಂತೇಳಿ ದುತ್ತಂತೇಳಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಸಿಎಂ ಅಸಮಾಧಾನವನ್ನು ಹೊರಹಾಕಿರುವಂತಹ ಬರೀ ಇದು ಶೆಟ್ಟರ್ ಗರ್ವಾಪ್ಸಿ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಸ್ಪೀಕರ್ ಆಗಿದ್ರು, ಸಚಿವರಾಗಿದ್ರು, ರಾಜ್ಯಾಧ್ಯಕ್ಷರಾಗಿದ್ರು, ಎಲ್ಲ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದ್ರು. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತತ್ವ ಸಿದ್ಧಾಂತವನ್ನ ಪಕ್ಕಕ್ಕೆ ಸರಿಸಿ ಬಿಜೆಪಿಗೆ ರಾಜೀನಾಮೆ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆ. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆನೋ ಮಾಜಿ ಮುಖ್ಯಮಂತ್ರಿಗಳು ಒಂದು ಪಕ್ಷದ ಅಧ್ಯಕ್ಷರಾಗಿದ್ದರು, ಹೋಗಿರ್ಬೋದು. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ಬೈ ಚಾನ್ಸ್ ಸ್ಟಾರ್ಟ್ ಆಗಿದ್ರೆ ಇದೊಂದು ವಿಪರ್ಯಾಸ, ನಮಗೇನು ಲಾಸ್ ಇಲ್ಲ. ಈಗ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಅಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ಇದನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದರು. ಈಗ ವಾಪಸ್ ಹೋಗಿದ್ದಾರೆ ಅಂತ ಅಂದರೆ ನನಗೆ ಅಧಿಕೃತ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಅದು ಹೇಳೋದು ಚೆನ್ನಾಗಿರಲ್ಲ. ಆದರೆ ನೀವು ಹೇಳ್ತಾ ಇದ್ದೀರಾ ಅಂತ ವಿಶ್ವಾಸದ ಮೇಲೆ, ನಂಬಿಕೆ ಮೇಲೆ ನಾನು ಮಾತನಾಡಬೇಕು. ಬಟ್ ಇದೊಂದು ವಿಪರ್ಯಾಸ ಅಷ್ಟೇ. ಅವರಂಥ ಒಂದು ಸ್ಟೇಟಸ್ ಇರ್ತಕ್ಕಂಥವರು ಬೆಳಗ್ಗೆ ಇಲ್ಲಿ ಸಾಯಂಕಾಲ ಅಲ್ಲಿ ಹೋದರೆ ಜನರ ಮುಂದೆ ಅಭಾಸ ಆಗುತ್ತೆ ಅಷ್ಟೇ. ನಮಗೇನದು, ನನಗೆ ಮೈನಸ್ಸು ಅವ್ರಿಗೆ ಪ್ಲಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ಗೆ ಮುಜುಗರ ಆಗಿದೆ. ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಆಗಲ್ಲ ಅನ್ನೋದು ಚುನಾವಣೆ ನೋಡಿದಿರಲ್ಲ. ಅದೇ ಈ ಚುನಾವಣೆ 2023 ಚುನಾವಣೆ ಫಲಿತಾಂಶ ನೋಡಿದ್ಮೇಲೆ ಇನ್ನೇನು ಮಾತಾಡ್ತೀರಾ? ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಅಂತ. ಸೊ ಅನುಕೂಲ ಆಗೋದ್ರೆ ಅವರೇ ಗೆಲ್ಬೇಕಾಗಿತ್ತಲ್ಲ. ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನು ಕೂಡ ಜಗದೀಶ್ ಶೆಟ್ಟರ್ ಭೇಟಿಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರನ್ನ ಆದರದಿಂದ ಸ್ವಾಗತಿಸಿದ್ದಾರೆ ಜೆ.ಪಿ. ನಡ್ಡಾ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಬಿಜೆಪಿಯ ಶಾಲನ್ನ ಹೊದಿಸಿ ಜಗದೀಶ್ ಶೆಟ್ಟರ್ ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪನವರಿದ್ದಾರೆ, ವಿಜಯೇಂದ್ರ ಅವರಿದ್ದಾರೆ, ಭೂಪೇಂದ್ರ ಯಾದವ್ ಅವರು ಕೂಡ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ, ಲೈವ್ ನೋಡ್ತಾ ಇದ್ದೀರಿ ನೀವು. ಬಿಜೆಪಿಯ ಕಚೇರಿಯಲ್ಲಿ ಜಗದೀಶ್ ಶೆಟ್ಟರ್ ಅಧಿಕೃತವಾಗಿ ಸೇರ್ಪಡೆಯಾಗಿ ಈಗ ಜೆ.ಪಿ. ನಡ್ಡಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಫ್ಯಾಕ್ಸ್ ಮೂಲಕ ರಾಜೀನಾಮೆಯನ್ನ ಬರೆದು ಕಳಿಸಿದ್ದಾರೆ. ಸಿಎಂ ಜಗದೀಶ್ ಶೆಟ್ಟರ್ ಅವರ ಗರ್ ವಾಪಸಿಯಾಗಿದೆ. ಬಿಜೆಪಿ ಈಗಾಗಲೇ ಬಿಜೆಪಿಯನ್ನು ಸೇರ್ಪಡೆಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಜಗದೀಶ್ ಶೆಟ್ಟರ್ ಅವರು ಮತ್ತೆ ಗರ್ ವಾಪಸಿಯಾಗಿದ್ದಾರೆ, ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಫಸ್ಟ್ ರಿಯಾಕ್ಷನ್ ಏನು ಸರ್? ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹೈಕಮಾಂಡ್ ಏನು ತೀರ್ಮಾನ ತೊಗೊಳುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ. ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೇವೆ. ಈಗ ಅವರು ಕಾಂಗ್ರೆಸ್ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಮುನಿಸುಗಳು ವ್ಯಕ್ತವಾಗಿದ್ದವು, ತಮ್ಮ ನಾಯಕರಲ್ಲೂ ಸಹ ಅಸಮಾಧಾನ ವ್ಯಕ್ತವಾಗಿದ್ದವು. ಈಗ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ, ಯಾವ ರೀತಿ ಅವ್ರನ್ನ ಸ್ವಾಗತ ಮಾಡ್ತೀರಿ ಸರ್? ನೋಡಿ, ನಮಗೆ ಇವತ್ತು ಇರ್ತಕ್ಕಂಥ ಅಜೆಂಡಾ ಒಂದೇ. ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ನಾವು ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಬರಬೇಕಾಗಿದೆ.
ಅಬ್ ಕಿ ಬಾರ್ 400 ಪಾರ್ ಅಂತಕ್ಕಂಥ ಘೋಷಣೆ ವ್ಯಾಖ್ಯೆ ಇಟ್ಕೊಂಡು ನಾವು ಇವತ್ತು ಹೊರಟಿದ್ದೇವೆ. ನಮಗೆ ಒಂದೇ ಸಿಂಗಲ್ ಅಜೆಂಡಾ, ಮತ್ತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಸೋಕ್ಕೆ ಏನೇನು ಬೇಕು ಆ ಎಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಹಾಕುವಂಥದ್ದು ನಮ್ಮೆಲ್ಲ ಕಾರ್ಯಕರ್ತರ ಪಡೆ ಸಿದ್ಧಾಗಿದೆ. ಅದರ ಹತ್ರ ನಾವು ಸಂಪೂರ್ಣವಾದ ಲಕ್ಷ್ಯವನ್ನು ಇಟ್ಟಿದ್ದೇವೆ. ಸರ್, ಈ ವಿಚಾರವಾಗಿ ಮುಂಚಿತವಾಗಿ ತಮ್ಮ ಜೊತೆಗೆ ಆಗಿರ್ಬೋದು, ತಮ್ಮ ಪಕ್ಷದ ನಾಯಕರ ಜೊತೆಗೆ ಆಗಿರ್ಬೋದು, ಏನಾದರೂ ಚರ್ಚೆ ಆಗಿತ್ತಾ ಶೆಟ್ಟರ್ ಅವರು ವಾಪಸ್ ಕರೆತಿರುವಂಥ ವಿಚಾರದಲ್ಲಿ? ನೋಡಿ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ ಎಲ್ಲವನ್ನು ಕೂಡ ಯೋಚನೆ ಮಾಡಿರುತ್ತೆ, ಯಾವ ರೀತಿಯಾದಂಥ ಆಗಬೇಕು ಏನಾಗಬೇಕು ಅನ್ನೋದು. ಆ ಯೋಚನೆ ಅನುಗುಣವಾಗಿ ಅವ್ರೇನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಯಾವಾಗಲೂ ಭದ್ರಾಗಿರುವಂಥದ್ದು ಕೆಲಸ ನಮ್ಮದಿದೆ. ಅವ್ರು ಏನು ತೀರ್ಮಾನ ತೊಂದರೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಇರುತ್ತೆ. ಚುನಾವಣೆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೆಲವೊಂದಿಷ್ಟು ಷರತ್ತುಗಳನ್ನ ಪಕ್ಷದ ನಾಯಕರ ಮುಂದೆ ಇಟ್ಟು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತಕ್ಕಂಥ ಕೆಲವೊಂದು ಮಾಹಿತಿ ಇದೆ ಸರ್, ಏನು ಹೇಳ್ತೀರಿ? ಎಲ್ಲ ನೋಡಿ, ಆ ಷರತ್ತುಗಳ ಬಗ್ಗೆ ಆಗಲಿ ಇನ್ನೇತರ ಆಗಲಿ ನನಗೆ ಐಡಿಯಾ ಇಲ್ಲ. ಅವ್ರು ಯಾರಿಗೆ ಷರತ್ತು ಇಟ್ಟರೆ ಅವ್ರಿಗೆ ಗೊತ್ತಿರುತ್ತೆ, ಷರತ್ತು ಹಾಕಿದವ್ರಿಗೆ ಷರತ್ತು ಕೇಳೋದವ್ರಿಗೆ. ಹೀಗಾಗಿ ಅವ್ರ ಕಡೆ ಮಾಹಿತಿ ಇರುತ್ತೆ, ನನ್ನ ಕಡೆ ಅದು ಯಾವುದೇ ರೀತಿಯಾದಂಥ ಮಾಹಿತಿ ಇನ್ಫಾರ್ಮೇಷನ್ ಇಲ್ಲ.